ಬೆಳಗಿನ ಡಿಟಾಕ್ಸ್ ವಾಟರ್ ಆಗಿ ನಾನು ಅಜ್ವೈನ ವಾಟರ್ ತೊಗೋತಾ ಇದ್ದೀನಿ. ಅಂದರೆ ಓಮ್ ಕಾಳು ನೀರು. ಓಮ್ ಕಾಳು ಆ್ಯಕ್ಚುಲಿ ಗ್ಯಾಸ್ ಟ್ರಬಲ್ಗೆ ತುಂಬ ಒಳ್ಳೆಯದು ಮತ್ತು ನಿಮ್ಮ ಮೆಟಬಾಲಿಸಮ್ಗೆ ಬೂಸ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಹಾಗೆ ಕೋಲ್ಡ್ ಕಾಫ್ ಅದಕ್ಕೂ ರಿಲೀಫ್ ಸಿಕ್ಕಂಗೆ ಆಗುತ್ತೆ. ಇದು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಬಟ್ ಬಾಡಿ ಹೀಟ್ ಆಗುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಲೈಟಾಗಿ ತೊಗೊಳ್ಳಿ. ನನಗೇನು ತೊಂದರೆ ಇಲ್ಲ, ಸೊ ಹಂಗಾಗಿ ಕುಡಿತೀನಿ. ಇವತ್ತು ರಜಾ, ನನಗೆ ಕೆಲ್ಸಕ್ಕೆ ಹೋಗೋಂಗಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಫ್ರೀಯಾಗೇ ಇದೆ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಉಳಿದಿದ್ದೆಲ್ಲ ಕೆಲಸಗಳನ್ನ ಮುಗಿಸ್ಕೋತಾ ಇದೆ. ಹಾಗೆ ನಮ್ಮ ಮನೆ ಎದುರುಗಡೆ ಈ ಥರ ಒಂದು ಗೌರ್ಮೆಂಟ್ ಜಾಗ ಇದೆ, ಅಂದರೆ ಖಾಲಿ ಜಾಗ. ಅದರಲ್ಲೆಲ್ಲ ತುಂಬ ಕಸಗಳೆಲ್ಲ ಬಿಸಾಕ್ಬಿಟ್ಟಿದ್ರು. ನನಗೆ ಹೊರಗಡೆ ಬಂದು ನೋಡೋಕ್ಕೆ ಹಿಂಸೆ ಅನ್ನಿಸ್ತಾ ಇತ್ತು. ಸೊ ಅದೆಲ್ಲ ಇವಾಗ ಕ್ಲೀನ್ ಆಗ್ತಾಯಿದೆ, ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ಹಾಗೆ ಇವತ್ತು ದಮ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೇಳಿದ್ರು ಬೇಕು ಅಂತ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಜೀರಿಗೆ ಹಾಗೆ ಸಾಸಿವೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎರಡೂ ಅದು ಹಾಕ್ಕೊಂಡು ಚಿಟಪಟ ಅಂತ ಹೇಳಿದ್ಮೇಲೆ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಆನಂತರ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆನೂ ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ಹಂತದಲ್ಲೇ ನಾನು ಕರಿಬೇವು ಸೊಪ್ಪು ಹಾಕಬೇಕಾಗಿತ್ತು, ಆದರೆ ಮರ್ತೋಯ್ತು. ಕಡಲೆಬೇಳೆ ಆದಮೇಲೆ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜಜ್ಜಿರೋವಂಥ ಬೆಳ್ಳುಳ್ಳಿ. ಅದಾದಮೇಲೆ 5 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದು ಅದು ಹಾಕ್ತಾಯಿದ್ದೀನಿ. ಮತ್ತು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ. ಮತ್ತು ದಪ್ಪ ಮೆಣಸಿನ್ಕಾಯಿ 1 ಬಟ್ಲಷ್ಟು ಹಾಕ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ಹುರ್ಕೊಂಡು ಇವಾಗ ನೆನಪಾಯ್ತು ನನಗೆ ಕರಿಬೇವು ಸೊಪ್ಪು, ಈಗ ಹಾಕ್ತಾಯಿದ್ದೀನಿ. ಆನಂತರ ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸಾಲ್ಟು ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲೇ ಹುರ್ಕೋಬೇಕು. ಟೊಮೊಟೊ ಹಣ್ಣು ಬೇಯುತ್ತೆ ಸಾಲ್ಟ್ ಹಾಕಿದ್ರೆ ಮತ್ತು ಅರಿಶಿನ ಹಾಕಿದ್ರೆ. ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಅದಕ್ಕೆ ಬೇಯಿತು ಅನ್ನುವಾಗ ಕೊಬ್ಬರಿ, ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅಕ್ಕಿ ಹಾಕೋದು. ಅಕ್ಕಿ ಎಷ್ಟು ಅಳತೆಗೆ ಹಾಕಿರ್ತೀವಿ ಅಷ್ಟು ಅಳತೆಗೆ ನೀರು ಹಾಕಿಬಿಟ್ಟು ಉಪ್ಪು ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಟೇಸ್ಟು ನಾವು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುನ್ನ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ನ ಕೂಗಿಸಿದ್ರೆ ದಮ್ ಕಟ್ಟಿ ಚಿತ್ರಾನ್ನ ರೆಡಿ. ನಾನು ಚಿತ್ರಾನ್ನಕ್ಕೆ ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿ ಒಂಥರ ಸ್ಪೆಷಲ್ ಟೇಸ್ಟ್ನೇ ಕೊಡುತ್ತೆ. ಒಂದು ಸರಿ ಟ್ರೈ ಮಾಡಿ. ಈಗ ನೆಕ್ಸ್ಟು ಬೇಯಿಸ್ಕೊಂಡಿದ್ದಂಥ ಮೊಟ್ಟೆನ ತಗೊಂಡು ಸ್ವಲ್ಪ ಬೇರೆ ಥರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಕರಿಬೇವು ಸೊಪ್ಪು, ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಉಪ್ಪು ಮತ್ತು ಸಾಂಬಾರು ಪೌಡ್ರು, ಮಟನ್ ಸಾಂಬಾರು ಪೌಡ್ರು ಅಥವಾ ಚಿಕನ್ ಸಾಂಬಾರು ಪೌಡ್ರು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋದಕ್ಕೆ ಮೊಟ್ಟೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು, ನಿಮ್ಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಖಾರ ಎರಡನ್ನೂ ಆ್ಯಡ್ ಮಾಡಿದರೆ ಇದು ಒಂಥರ ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಅನ್ನ ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ಬಟ್ ಚಿತ್ರಾನ್ನಕ್ಕೆ ಸೈಡ್ಸಲ್ಲಿ ಇರಲಿ ಅಂತ ಮಾಡಿದೆ ನಾನು. ಚಿತ್ರಾನ್ನ ಜೊತೆ ಮೊಟ್ಟೆ, ಬರೀ ಮೊಟ್ಟೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಚಟ್ನಿಗೆ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ಎಲ್ಲರೂ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಆದರೆ ನಾನು ಹಾಕೋದಿಲ್ಲ. ಯಾಕಂದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ, ಸುಮ್ಮನೆ ಹಂಗೆ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಕರಿಬೇವು ಸೊಪ್ಪು ಯೂಸ್ ಮಾಡ್ತೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಕರಿಬೇವು ಸೊಪ್ಪು ಯೂಸ್ ಮಾಡಿದ್ದೀನಿ ಚಟ್ನಿಗೆ. ತುಂಬ ಚೆನ್ನಾಗಿ ಬಂದಿತ್ತು ಚಟ್ನಿ. ಮತ್ತು ಮೊಟ್ಟೆದೇನು ರೆಸಿಪಿ ಮಾಡಿದೆ ಅದು, ಮತ್ತು ದಮ್ ಕಟ್ಟೆ ಚಿತ್ರಾನ್ನ 3 ಚೆನ್ನಾಗಿ ಬಂದಿತ್ತು. ಜೊತೆಗೆ ನಾನು ಎಳ್ಳು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಎಳ್ಳು ತುಂಬ ಒಳ್ಳೆಯದು ದೇಹಕ್ಕೆ. ಎಷ್ಟು ಒಳ್ಳೆಯದು ಎಳ್ಳು ಅಂತ ಹೇಳಿದ್ರೆ ಮೂಳೆನ ಗಟ್ಟಿ ಮಾಡುತ್ತೆ ಮತ್ತು ನಿಮ್ಮ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಕೂಡ ಸರಿ ಮಾಡುತ್ತೆ. ನಿಮ್ಮ ಪೀರಿಯಡ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಸಾಲ್ವ್ ಮಾಡುತ್ತೆ. ಮತ್ತು ಸ್ಕಿನ್ಗೂ ಒಳ್ಳೆಯದು, ಹಾರ್ಟ್ಗೂ ಒಳ್ಳೆಯದು, ಮತ್ತು ಹೇರ್ಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಬಟ್ ಏನಪ್ಪ ಪ್ರಾಬ್ಲಮ್ ಅಂತಂದರೆ ಬಾಡಿ ಹೀಟ್ ಆಗುತ್ತೆ ಜಾಸ್ತಿ. ಇದು ಹೀಟ್ ಪದಾರ್ಥ. ಸೊ ಹಂಗಾಗಿ ಸ್ವಲ್ಪ ಹೀಟ್ ಜಾಸ್ತಿ ಇರೋರು ನೋಡಿಕೊಂಡು ಬ್ಯಾಲೆನ್ಸ್ ಆಗಿ ತೊಗೋಬೇಕಾಗತ್ತೆ. ತೊಗೊಳ್ಳೇಬಾರ್ದು ಅಂತಲ್ಲ, ಹೀಟ್ ಬಾಡಿ ಇದ್ದರೆ ತೊಗೊಳಕ್ಕಾಗಲ್ಲ ಅಂತಲೂ ಅಲ್ಲ. ಬ್ಯಾಲೆನ್ಸ್ ಆಗಿ ತೊಗೋಬೇಕು. ಅಂದರೆ ಒಂದಿನ ತೊಗೊಂಡ್ರೆ 1-2 ದಿನ ಗ್ಯಾಪ್ ಬಿಟ್ಟು ಆಮೇಲೆ ತೊಗೊಳ್ಳೋದು, ಅಥವಾ ಮಜ್ಜಿಗೆ ಜಾಸ್ತಿ ಕುಡಿಯೋದು, ನೀರು ಜಾಸ್ತಿ ಕುಡಿಯೋದು, ಈ ಥರ ಮೇಂಟೈನ್ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಇನ್ನೂ ನಾನು ಬೆಳಗ್ಗೆ ಒಂದು 12 ಗಂಟೆ ಹಂಗೆ ಊಟ ಮಾಡಿರೋದಷ್ಟೇ. ಆಮೇಲೆ ನಾನೇನು ತಿನ್ನೋಕ್ಕೆ ಹೋಗೋದಿಲ್ಲ. ಸಂಜೆಗೆ ಲೈಟಾಗಿ ಏನಾದರೂ ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ಅಷ್ಟೇ ತಿಂತೀನಿ, ಇನ್ನೇನು ತಿನ್ನೋಕ್ಕೆ ಹೋಗೋದಿಲ್ಲ. ಇವಾಗ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಮಾಡ್ಕೋತಾ ಇದ್ದೀನಿ. ಅಲ್ಲಿ ಪ್ಲ್ಯಾಂಟ್ ಎಲ್ಲ ಇಡ್ತಾಯಿದ್ದೆ ಚಪ್ಪಲಿ ಸ್ಟ್ಯಾಂಡ್ ಮೇಲೆ.
ಅದು ಪ್ಲಾಸ್ಟಿಕ್ದು ಚಪ್ಪಲಿ ಸ್ಟ್ಯಾಂಡು. ಅದ್ರ ಭಾರಕ್ಕೆಲ್ಲ ಸ್ವಲ್ಪ ಹಾಳಾದಂಗೆ ಅನ್ನಿಸ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿರೋದೇ ಇಟ್ಬಿಡೋಣ, ಅದನ್ನೆಲ್ಲ ತೆಗೆದ್ಬಿಟ್ಟು ಅಂತ ಹೇಳಿ ತೆಗಿತಾ ಇದ್ದೀನಿ. ಬಟ್ ಪ್ಲ್ಯಾಂಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ಆದರೆ ಅದು ಬಾಳಿಕೆ ಬರಬೇಕು ಅಂದರೆ ನಾನು ಈ ಥರನೇ ಲೈಟಾಗಿರೋದನ್ನೇ ಇಟ್ಟು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಗಿಡಗಳೆಲ್ಲ ಹಾಳಾಗೋಗಿತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ರೀಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ನಾನು ಈಗ ರೀಪ್ಲ್ಯಾಂಟ್ ಮಾಡ್ತಿರೋವಂಥ ಗಿಡ ತುಂಬ ಚೆನ್ನಾಗಿ ಬಂದಿತ್ತು, ನಂಗೆ ತುಂಬ ಇಷ್ಟ ಆಗಿರೋ ಗಿಡ. ಬಟ್ ಎಲ್ಲ ಒಣಗೋಗ್ಬಿಟ್ಟಿದೆ. ಸೊ ಹಂಗೆ ನೋಡೋಕ್ಕೂ ಬೇಜಾರು, ಹಂಗಾಗಿ ರೀಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅದು. ಅದಕ್ಕೋಸ್ಕರ 2 ಪ್ಲ್ಯಾಂಟ್ಗೆ ರೀಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ಮತ್ತು ಮಣ್ಣೆಲ್ಲ ಆಗೋಗಿತ್ತಲ್ಲ, ಅದೆಲ್ಲ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗೆ ಅಲ್ಲಿ ಪಿಂಕ್ ಕಲರ್ ಗಿಡ ಕಾಣ್ತಿದೆಯಲ್ಲ, ಅದು ಸ್ವಲ್ಪ ಬಾಡೋದಂಗೆ. ಅದಂತೂ ತುಂಬ ಇಷ್ಟಪಟ್ಟು ತಂದಿದ್ದಂಥ ಪ್ಲ್ಯಾಂಟ್. ಅದು ಯಾಕೋ ಇದ್ದಕ್ಕಿದ್ದಂಗೆ ಈ ಥರ ಬಾಡೋಗ್ತಾ ಇದೆ. ಬೇರಲ್ಲೆಲ್ಲ ಇರುವೆ ಗೂಡು ಕಟ್ಕೊಂಡು ಅದು ಹಾಳಾಗೋಗ್ತಾಯಿದೆ. ನೋಡೋಣ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಎಷ್ಟು ಮಟ್ಟಿಗೆ ಕೇರ್ ಮಾಡಬೇಕೋ ಅಷ್ಟು ಮಾಡ್ತಾಯಿದ್ದೀವಿ. ಇನ್ನು ರಜಾ ಇದ್ದಿದ್ದರಿಂದ ಈ ದಿನ ನನಗೆ ತುಂಬ ಬೇಗನೆ ಕಳೆದೋದಂಗೆ ಅಂತ ಅನ್ನಿಸ್ಬಿಡ್ತು. ಸೊ ಇವಾಗ ತಲೆಗೆಣ್ಣೆ ಹಾಕ್ಕೊಂಡು RCB ಮ್ಯಾಚ್ ನೋಡಿಕೊಂಡು ಆರಾಮಾಗಿ ಚಿಲ್ ಮಾಡ್ತಾಯಿದ್ದೀವಿ. ಈಗ ನಾನು ಕ್ಯಾಲೋರೀಸ್ನ ಕೌಂಟ್ ಮಾಡುವ ಸಮಯ. ಇವತ್ತಿನ ನನ್ನ ಇಂಟೇಕ್ ಕ್ಯಾಲೋರೀಸ್ ಬಂದು 1200ಇಂದ 1400ವರೆಗೂ ಆಗುತ್ತೆ. ಮತ್ತು ನನ್ನ ಬರ್ನಿಂಗ್ ಕ್ಯಾಲೋರೀಸ್ ಆಬ್ವಿಯಸ್ಲಿ 1500 ವಿತ್ 300. ಸೊ ಇವತ್ತಿನ ವೆಯ್ಟ್ 64 kg 600 ಗ್ರಾಮ್ ಏನೋ ಇತ್ತು. ನಾಳೆ ನೋಡೋಣ ನನ್ನ ವೆಯ್ಟ್ ಎಷ್ಟಾಗಿರುತ್ತೆ ಅಂತ. ಪ್ರೊಸೀಜರ್ ಸ್ವಲ್ಪ ಲೇಟಾಗೇ ಆಗ್ತಾಯಿದೆ. ನಾನಂತೂ 63 ನೋಡೋಕ್ಕೆ ಕಾಯ್ತಾ ಇದ್ದೀನಿ. 62 ಬೇಗ ಆಗಿಬಿಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಯಾವಾಗ ಹಾಕ್ತೀನಿ ಅಂತ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡ್ಬೋದು. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್.